ಹಾಯ್ ಹಲೋ ಎಲ್ಲರಿಗೂ ಮತ್ತೊಮ್ಮೆ ಬೇಸಿಕ್ಸ್ ಫಸ್ಟ್ ಚಾನಲ್ಗೆ ಸ್ವಾಗತ. ಇದನ್ನ ನಿಮ್ಮ ಫ್ರೆಂಡ್ ನಿಮಗೆ ಕನ್ನಡದಲ್ಲಿ ಡೆವಲಪ್ಸ್ ಹೇಳ್ಕೊಡೋ ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ, ಬನ್ನಿ, ಇವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ನೋಡೋಣ. ಸೊ ಇವತ್ತಿನ ತನಕ ನಾವು ಆಲ್ರೆಡಿ ಆಪರೇಟಿಂಗ್ ಸಿಸ್ಟಮ್ ಲೈನಕ್ಸ್ ನೋಡಿದ್ದೀವಿ, ಶೆಲ್ ಸ್ಕ್ರಿಪ್ಟಿಂಗ್ ನೋಡಿದ್ದೀವಿ, ಗಿಟ್ ಕೂಡ ಮಾಡಿದ್ದೀವಿ. ಸೊ ನಾನು ಪ್ಲಾನ್ ಮಾಡಿದ ಪ್ರಕಾರ 3 ಮೇಜರ್ ಪಾರ್ಟ್ಸ್ ಮುಗಿಸಿದ್ವಿ. ಸೊ ಈಗ ನೆಕ್ಸ್ಟು CI/CD ಅದರೊಳಗೆ ಜೆನ್ಕಿನ್ಸ್ ಹೇಳ್ಕೊಡ್ಬೇಕು, ಬಟ್ ನಾನು ಜೆನ್ಕಿನ್ಸ್ನ ಸ್ಕಿಪ್ ಮಾಡಿ ಫಸ್ಟ್ ಆನ್ಸಿಬಲ್ಗೆ ಹೋಗೋಣ ಅಂತ ಇದ್ದೀವಿ. ಸೊ ಆನ್ಸಿಬಲ್ ಮತ್ತು ಡಾಕರ್ ಕವರ್ ಮಾಡಿ, ಕ್ಯೂಬರ್ನೆಟಿಸ್ ಕವರ್ ಮಾಡಿ, ಆಮೇಲೆ CI/CDಗೆ ಬರ್ತೀನಿ. ಯಾಕೆಂದರೆ ನಾವಿನ್ನೂ ಏನು ಕೋಡಿಂಗ್ ಮಾಡೇ ಇಲ್ಲ, ಡಿಪ್ಲಾಯ್ ಮಾಡೋಕ್ಕಾಗಲಿ ಸರ್ವರ್ಸ್ ಕ್ರಿಯೇಟ್ ಮಾಡಿ ಎಲ್ಲದಕ್ಕೂ. ಸೊ ಬರೀ ಶೆಲ್ ಸ್ಕ್ರಿಪ್ಟ್ ಬರೆದಿದ್ದೀವಿ, ಅದನ್ನು ಬೇಕಾದ್ರೆ ಜೆನ್ಕಿನ್ಸಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು. ಬಟ್ ಪೈಪ್ಲೈನ್ ಎಲ್ಲ ಮಾಡಿದ್ರೆ ನಾವು ಬಿಲ್ಡ್ ಮಾಡಬೇಕು, ಕೋಡ್ ಬಿಲ್ಡ್ ಮಾಡಬೇಕಾಗತ್ತೆ. ಕೋಡ್ ಬಿಲ್ಡ್ ಮಾಡಿದ್ದನ್ನು ಕಾಪಿ ಮಾಡಿ ಡಿಪ್ಲಾಯ್ ಮಾಡಿ ಅದಕ್ಕೆಲ್ಲ ನಾನು ಆನ್ಸಿಬಲ್ ಯೂಸ್ ಮಾಡಬೇಕು. ಬಿಲ್ಡ್ ಮಾಡೋದಕ್ಕೆ ಡಾಕರ್ ಇಮೇಜ್ ಬಿಲ್ಡ್ ಮಾಡ್ಬೋದು. ಸೊ ಡಿಪ್ಲಾಯ್ ಮಾಡೋದಕ್ಕೆ ಕ್ಯೂಬರ್ನೆಟಿಸ್ ಬೇಕು. ಸೊ ಅದಕ್ಕೆ ಫಸ್ಟ್ ಅಂದ್ಕೊಂಡೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಜೆನ್ಕಿನ್ಸ್ ಹೋಗೋಣ ಅಂತ. ಸೊ ನಾವು ಫಸ್ಟ್ ಈಗ ಆನ್ಸಿಬಲಿಂದ ಸ್ಟಾರ್ಟ್ ಮಾಡೋಣ. ಸೊ ಆನ್ಸಿಬಲ್ ಕಲ್ತ್ಕೋಬೇಕಂದ್ರೆ ನಿಮಗೆ ಫಸ್ಟ್ ಯಾಮಲ್ ಅಂತ ಒಂದು ಲ್ಯಾಂಗ್ವೇಜ್ ಇದೆ. ಸೊ ಯಾಮಲ್ ಲ್ಯಾಂಗ್ವೇಜ್ ಕಲ್ತಿರಬೇಕು. ಸೊ ಯಾಮಲ್ ಅಂದರೆ ಏನು, ಇದು ಹೆಂಗೆ ಯೂಸ್ ಆಗುತ್ತೆ, ಇದ್ರದ್ದು ಸಿಂಟ್ಯಾಕ್ಸ್ ಏನು ಎಲ್ಲ, ಇದು ತುಂಬ ಈಸಿ ಆಗಿರೋ ಲ್ಯಾಂಗ್ವೇಜು. ಸೊ ಫಸ್ಟ್ ಇದನ್ನು ಕಲ್ತ್ಕೊಳ್ಳೋಣ. ಇದು ಕಲ್ತಿದ್ರೆ ನಮಗೆ ಆನ್ಸಿಬಲ್ ಅರ್ಥ ಆಗುತ್ತೆ, ತುಂಬ ಈಸಿಯಾಗಿ ನಾವು ಪ್ರೋಗ್ರಾಮಿಂಗ್ ಮಾಡ್ಬೋದು. ಸೊ ಫಸ್ಟ್ ಯಾಮಲ್ ಅಂದರೆ ಏನು, ಯಾಮಲ್ ಅಂದರೆ ಯಾಮಲ್ ಏಂಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತಲೇ ಅದ್ರ ಹೆಸರು. ಇದು ಬಂದು ಸಖತ್ ಸಿಂಪಲ್ ಆಗಿ ಎಲ್ಲರೂ ಓದ್ಬೋದಾದಂಥ ಒಂದು ಲ್ಯಾಂಗ್ವೇಜ್. ತುಂಬ ಏನು ಕಾಂಪ್ಲೆಕ್ಸಿಟಿನೇ ಇಲ್ಲ. ಈಗ ಹೆಂಗೆ ಇಲ್ಲಿ ಪಾಯಿಂಟ್ಸ್ ಹಾಕೊಂಡೋಗಿದ್ದೀನೋ ಅದೇ ಥರನೇ ಇರುತ್ತೆ. ಒಂದು ಹೆಡ್ಡಿಂಗು, ಅದ್ರ ಕೆಳಗಡೆ 3 ಲೈನು. ಸೊ ಇಟ್ಸ್ ಈಸಿ ಟು ರೀಡ್ ಅಲ್ಲ. ಸೊ ಅದೇ ಥರನೇ ಇರುತ್ತೆ. ಆಮೇಲೆ ಮೇನ್ ಆಗಿ ಇದು ಡೇಟಾ ಸೀರಿಯಲೈಸೇಷನ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಡೇಟಾ ಸೀರಿಯಲೈಸೇಷನ್ ಅಂದ್ರೆ ಏನು, ಈಗೆಲ್ಲ ಬೇರೆ ಬೇರೆ ಟೆಕ್ನಾಲಜೀಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಏನೇ ಇದ್ರು ಅವರೆಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ತಾರೆ. ಸೊ ನಾನು ನಿಮಗೆ ಡೇಟಾ ಈ ತರ ಕಳಿಸ್ತೀನಿ, ನೀವು ಈ ತರ ರೀಡ್ ಮಾಡಿ, ಈ ತರ ಪ್ರೊಸೆಸ್ ಮಾಡಿ. ಲೈಕ್ ಈಗ ಯಾವುದೋ ಒಂದು ಅಪ್ಲಿಕೇಶನ್ ಜಾವಾದಲ್ಲಿ ಡೆವಲಪ್ ಮಾಡಿರ್ತಾರೆ, ಇನ್ಯಾವುದೋ ಒಂದು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಬೇರೆ ಕಂಪ್ನಿಯವ್ರಿಗೆ ಅವರು ಡೇಟಾ ಕಳಿಸ್ಬೇಕು, ಅವ್ರು ಅದನ್ನ ಪೈಥಾನ ಅಥವಾ ಇನ್ಯಾವುದೋ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ. ಸೊ ಎರಡು ಬೇರೆ ಬೇರೆ ಟೆಕ್ನಾಲಜಿ ಇದ್ರೂ ಇವ್ರು ಕಳಿಸೋ ಡೇಟಾ ಇವ್ರು ರೀಡ್ ಮಾಡಂಗಿರಬೇಕು. ಸೊ ಅದನ್ನ ಡೇಟಾ ಸೀರಿಯಲೈಸೇಷನ್ ಅಂತಾರೆ. ಸೊ ಅದಕ್ಕೆ ಕೆಲವು ಲ್ಯಾಂಗ್ವೇಜಸ್ ಇದೆ. ಅದರಲ್ಲಿ ಒನ್ ಆಫ್ ದಮ್ ಇಸ್ ಯಾಮಲ್. XML ಮತ್ತೆ ಜೇಸನ್ ಮೂರಿದೆ. ಯಾಮಲ್ ಬಂದು ಇವು ಎರಡಕ್ಕೂ ಕಂಪೇರ್ ಮಾಡಿದ್ರೆ ತುಂಬ ಈಸಿ ಆಗಿದೆ. ಸೊ ಡೇಟಾ ಸೀರಿಯಲೈಸೇಷನ್ ಅಂದ್ರೆ ಅರ್ಥ ಆಯ್ತಲ್ವಾ. ಸೊ ಹ್ಯೂಮನ್ ರೀಡಬಲ್ ಡೇಟಾ ಸೀರಿಯಲೈಸೇಷನ್ ಫಾರ್ಮ್ಯಾಟ್ ಅಂತ ಕರೀತಾರೆ. ಆಮೇಲೆ ಯೂಸ್ಡ್ ಫಾರ್ ಕಾನ್ಫಿಗರೇಷನ್ ಫೈಲ್ಸ್ ಅಂಡ್ ಡೇಟಾ ಎಕ್ಸ್ಚೇಂಜ್ ಬಿಟ್ವೀನ್ ಲ್ಯಾಂಗ್ವೇಜಸ್. ಸೊ ಅದನ್ನೇ ನಾನು ಹೇಳಿದ್ದು, ಕಾನ್ಫಿಗರೇಷನ್ ಫೈಲ್ಸ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆನ್ಸಿಬಲ್ ಪ್ಲೇ ಬುಕ್ಸ್ ಬರಿಬೇಕಂದ್ರೆ ಪ್ಲೇ ಬುಕ್ಸ್ ಅಂತಾರೆ. ಅಲ್ಲಿ ನೀವೇನು ನಾವು ಶೆಲ್ ಸ್ಕ್ರಿಪ್ಟಿಂಗ್ ಫೈಲ್ಸ್ .sh ಫೈಲ್ಸ್ ಜನರೇಟ್ ಮಾಡಿದ್ವಲ್ಲ, ಅದು ಹೆಂಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಕೋಡ್ ಬರೆದು ಎಕ್ಸಿಕ್ಯೂಟ್ ಮಾಡಿದ್ವಿ, ಅದೇ ಥರ ಆನ್ಸಿಬಲಲ್ಲೂ ಕೂಡ ನಾವು ಕಮೆಂಟ್ಸ್ ಬರಿಬೇಕಾಗತ್ತೆ. ಸೊ ಆ ಕಮೆಂಟ್ಸ್ ಯಾವ ಲ್ಯಾಂಗ್ವೇಜಲ್ಲಿ ಬರಿತೀವಿ, ಯಾಮಲ್ ಲ್ಯಾಂಗ್ವೇಜಲ್ಲಿ ಬರಿತೀವಿ. ಸೊ ಅದನ್ನು ನಾವು ಮುಂದೆ ಎಲ್ಲ ನೋಡ್ತೀವಿ. ವೈ ಯಾಮಲ್ ಸಿಂಪಲ್ ಆ್ಯಂಡ್ ಈಸಿ ಟು ರೀಡ್ ದ ಸಿಂಟ್ಯಾಕ್ಸ್. ಸೇಮ್ ಥಿಂಗ್, ಹ್ಯೂಮನ್ ರೀಡಬಲ್ ಅಂದ್ರೆ ಒಂದೇ ಸಿಂಪಲ್ ಆಗಿ ತುಂಬ ಈಸಿ ಆಗಿದೆ, ಓದೋ ತಕ್ಷಣ ಅರ್ಥ ಆಗುತ್ತೆ. ಈಗ ಇಲ್ಲಿ ನಿಮ್ಗೆ ನೋಡಿದ್ರೆ ಇದು ಹೆಡರು, ಕ್ವಶನ್, ಇದು ಆನ್ಸರ್ ಅಂತ ಹೆಂಗೆ ಅರ್ಥ ಆಗುತ್ತೋ ಅದೇ ಥರ. ಸಪೋರ್ಟ್ಸ್ ದ ಹೈರಾರ್ಕಿಯಲ್ ಡೇಟಾ ಸ್ಟ್ರಕ್ಚರ್. ಸೊ ಇದು ಹೈರಾರ್ಕಿ ಫಾಲೋ ಮಾಡುತ್ತೆ. ಇದು ಒಂದು ಕೀ ಮತ್ತು ಅದ್ರದ್ದು ವ್ಯಾಲ್ಯೂ, ಅದ್ರ ಕೆಳಗಡೆ ಇನ್ನೊಂದು ಆಬ್ಜೆಕ್ಟ್, ಅದ್ರದ್ದು ವ್ಯಾಲ್ಯೂಸ್ ಆ ಥರ ಬರ್ತಾ ಹೋಗುತ್ತೆ. ವೈಡ್ಲಿ ಯೂಸ್ಡ್ ಇನ್ ಟೂಲ್ಸ್ ಲೈಕ್ ಕ್ಯೂಬರ್ನೆಟಿಸ್, ಆನ್ಸಿಬಲ್, ಡಾಕರ್ ಕಂಪೋಸ್ ಎಕ್ಸೆಟ್ರಾ. ಸೊ ನಾವು ಫ್ಯೂಚರಲ್ಲಿ ಹೋಗ್ತಾ ಹೋಗ್ತಾ ಎಲ್ಲ ಯಾಮಲ್ಲೇ ಬರೆಯೋದು. ಶೆಲ್ ಸ್ಕ್ರಿಪ್ಟಿಂಗ್ ಎಲ್ಲ ಎಲ್ಲೆಲ್ಲಿ ಬೇಕೋ ಅಲ್ಲಿ ಮಾತ್ರ ಬರಿತೀವಿ. ಎಲ್ಲ ಶೆಲ್ ಸ್ಕ್ರಿಪ್ಟಿಂಗ್ ಅಥವಾ ಶೆಲ್ಲಲ್ಲೇ ಬರೆಯಲ್ಲ ಈಗ. ಆ, ಇದನ್ನೆಲ್ಲ ತುಂಬ ಈಸಿ ಆಗಿಬಿಟ್ಟಿದೆ ಈಗ ಯಾಮಲ್ ಯೂಸ್ ಮಾಡೋದ್ರಿಂದ. ಕ್ಯೂಬರ್ನೆಟಿಸ್ ಈಸಿಯಾಗಿ ಅರ್ಥ ಆಗುತ್ತೆ. ಆನ್ಸಿಬಲ್ ನೀವು ಒಂದು ಬುಕ್ ನೋಡಿದ ತಕ್ಷಣ, ಪ್ಲೇ ಬುಕ್ ನೋಡಿದ ತಕ್ಷಣ, ಕಾನ್ಫಿಗರೇಷನ್ ಫೈಲ್ ನೋಡಿದ ತಕ್ಷಣ ಅರ್ಥ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಇದು ಕಂಪ್ಯಾರಿಸನ್. ಏನು ಡಿಫ್ರೆನ್ಸ್ ಇದೆ ಜೇಸನ್ ಫಾರ್ಮೆಟ್ ಅಲ್ಲಿ ನೋಡಿ ಹೆಂಗಿರುತ್ತೆ. ಓಪನ್ ಬ್ರೇಸಸ್, ಕ್ಲೋಸ್ ಬ್ರೇಸಸ್, ಕರ್ಲಿ ಬ್ರಾಕೆಟ್ಸ್, ಆಮೇಲೆ ಆ ಥರ ಬರುತ್ತೆ. ಓಕೆ. XML ಅಲ್ಲಿ ನಿಮಗೆ ಗ್ರೇಟರ್ ದೆನ್, ಲೆಸರ್ ದೆನ್ ಆ ಥರ ಸ್ಲ್ಯಾಶ್ ಸಿಂಬಲ್ಸು ಅವೆಲ್ಲ ಬರುತ್ತೆ. ಕರ್ಲಿ ಬ್ರೇಸೆಟ್ಸು, ಟ್ಯಾಕ್ಸ್ ಬರುತ್ತೆ ಇದರೊಳಗೆ. XML ಅಲ್ಲಿ, ಜೇಸನ್ ಅಲ್ಲಾದ್ರೆ ಕರ್ಲಿ ಬ್ರೇಸೆಟ್ಸ್ ಬರುತ್ತೆ. ಅದೇ ಯಾಮಲ್ ಅಲ್ಲಿ ನೋಡಿ ಏನಿಲ್ಲ, ಸಿಂಪಲ್ ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ನೀವು ಇಲ್ಲಿ ಓಕೆ ಇದು ಪರ್ಸನ್, ಇದು ನೇಮ್, ಇದು ಏಜ್, ನೀವು ಇಂಟರ್ಪ್ರಿಟ್ ಮಾಡ್ಕೋಬೇಕು ನಿಮ್ಮ ಬ್ರೈನಲ್ಲಿ. ಸ್ವಲ್ಪ ಸ್ವಲ್ಪ ಪ್ರೊಸೆಸಿಂಗ್ ಆಗಬೇಕು. ಇದು ಹೋಗ್ತಾ ಹೋಗ್ತಾ ಕಾಂಪ್ಲೆಕ್ಸ್ ಆಗಿದ್ರೆ ತುಂಬ ಕಷ್ಟ ಇರುತ್ತೆ. ಜೇಸನ್ ಫಾರ್ಮ್ಯಾಟ್ ಇಲ್ಲಿ ನೋಡೋಕೆ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ಯಾಕಂದರೆ ಚಿಕ್ಕ ಜಾಗದಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ಅಂತ. ಆ್ಯಕ್ಚುಯಲ್ ಜೇಸನ್ ಫೈಲ್ ನೀವು ಓಪನ್ ಮಾಡಿದ್ರೆ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದೇ ಯಾಮಲ್ ನೋಡಿದ್ರೆ ನಿಮಗೆ ಯಾವ ಟ್ಯಾಕ್ಸ್ ಇರಲ್ಲ, ಯಾವ ಕರ್ಲಿ ಬ್ರೇಸಸ್ ಇರಲ್ಲ, ಏನಿರೋದಿಲ್ಲ. ಇದರೊಳಗೆ
ಒಂದೇ ಇರುತ್ತೆ, ಏನಂದರೆ ಇಂಡೆಂಟೇಷನ್ಸ್ ಮತ್ತು ಲೈನ್ ಸೆಪರೇಷನ್. ನೇಮ್ ಅಲಿಯಾಸ್ ಏಜ್ 25 ಲ್ಯಾಂಗ್ವೇಜಸ್, ಅದರೊಳಗೆ ಇಂಗ್ಲೀಷು ಫ್ರೆಂಚು ಕ್ಲೀನ್ ಆಗಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಅರ್ಥ ಆಗ್ಬಿಡುತ್ತೆ ನೋಡಿದ ತಕ್ಷಣ. ಒಂದೇನಂದರೆ ಇಲ್ಲಿ ಸ್ಪೇಸಸ್ ಮಾತ್ರ ಕರೆಕ್ಟಾಗಿ ಕೊಡಬೇಕು, ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಅದು ವರ್ಕ್ ಆಗಲ್ಲ. ಸೊ ಆ ಫಾರ್ಮ್ಯಾಟಿಂಗ್ ಕ್ಲೀನ್ ಆಗಿರಬೇಕು. ಸೊ ಕೀ ಫೀಚರ್ಸ್ ಆಫ್ YAML ಅಂದರೆ ಏನೇನಿದೆ ಕೀ ಫೀಚರ್ಸ್? ಇಂಡೆಂಟೇಷನ್ ಬೇಸ್ಡ್ ಸ್ಟ್ರಕ್ಚರ್ಸ್. ಸೊ ನಾನು ಇಲ್ಲೇ ಹೇಳ್ದಂಗೆ ಸ್ಪೇಸಸ್ ಕರೆಕ್ಟಾಗಿರಬೇಕು. ಈಗ ಇಲ್ಲಿ ಕೋಲನ್ಸು ಇದೇ ಕರೆಕ್ಟಾಗಿ ಅಲ್ಲಿ ಅದೇ ಇರಬೇಕು. ನಾವು ಈಕ್ವಲ್ಸ್ ಟು ಅದು ಸ್ಪೇಸು ಹೈಫನ್ ಹಂಗೆಲ್ಲ ಯೂಸ್ ಮಾಡೋಂಗಿಲ್ಲ. ಕೆಲವು ಫಾರ್ಮ್ಯಾಟಿಂಗ್ ಮಾತ್ರ ಫಾಲೋ ಮಾಡಲೇಬೇಕು. ಓಕೆ, ಆಮೇಲೆ ಅದು ತುಂಬ ಈಸಿ ಇದೆ, ತುಂಬ ಕಷ್ಟ ಅಂತೂ ಇಲ್ಲ. ಯಾಕಂದರೆ ಬ್ರೇಸಸ್ ಇಲ್ಲ, ಬ್ರೇಸೆಟ್ಸ್ ಇಲ್ಲ, ಟ್ಯಾಕ್ಸ್ ಇಲ್ಲ, ಕರ್ಲಿ ಬ್ರ್ಯಾಕೆಟ್ಸ್ ಇಲ್ಲ, ಏನೂ ಇಲ್ಲ. ಸೊ ಸಖತ್ ಸಿಂಪಲ್ ಆಗಿರುತ್ತೆ. ಡೇಟಾ ಟೈಪ್ಸ್, ಏನೇನು ಡೇಟಾ ಟೈಪ್ ಸಪೋರ್ಟ್ ಮಾಡುತ್ತೆ? ಎಲ್ಲ ಡೇಟಾ ಟೈಪ್ಸು ಸಪೋರ್ಟ್ ಮಾಡುತ್ತೆ. ಸ್ಟ್ರಿಂಗ್ ಮಾಡುತ್ತೆ, ನಂಬರ್ಸ್ ಮಾಡುತ್ತೆ, ಬೂಲಿಯನ್ಸ್ ಮಾಡುತ್ತೆ, ಅರೇಸ್ ಮಾಡುತ್ತೆ. ಆಮೇಲೆ ಡಿಕ್ಷನರೀಸ್ ಅಂತಾರೆ, ಇಲ್ಲಿ ಮ್ಯಾಪಿಂಗ್ಸ್ಗೆ ಡಿಕ್ಷನರಿ ಸಪೋರ್ಟ್ ಮಾಡುತ್ತೆ. ಸೊ ಇದೆಲ್ಲ ಏನಂತ ನಾವು ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಎಕ್ಸ್ಟೆನ್ಸಿಬಿಲಿಟಿ ಅಲೋಸ್ ಆಂಕರ್ ಆ್ಯಂಡ್ ಅಲಿಯಾಸಸ್ ಫಾರ್ ಯೂಸಿಂಗ್ ಡೇಟಾ. ಸೊ ಆಂಕರ್ಸ್ ಮತ್ತು ಅಲಿಯಾಸ್ ಅಂದರೆ ಏನಂದರೆ, ಈಗ ನೀವೆಲ್ಲ HTML ಪೇಜ್ ಮಾಡಿದರೆ ಅದರೊಳಗೆ ಆಂಕರ್ ಟ್ಯಾಗ್ ಅಂತ ಬರುತ್ತೆ. ಆಂಕರ್ ಟ್ಯಾಗ್ ಅಂದ್ರೇನು? ಈಗ ಒಂದು ಫೈಲ್ ಕ್ರಿಯೇಟ್ ಮಾಡಿ ಯಾವುದೋ ಲೊಕೇಶನಲ್ಲಿ ಇಟ್ಟಿರ್ತೀರಾ, ಇಲ್ಲಿ ಅದ್ರ ಪಾತ್ ಕೊಟ್ಟಿರ್ತೀರಾ, ಆವಾಗ ಇಮೇಜ್ನ ಅಲ್ಲಿಂದ ಅದು ರೀಡ್ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರುತ್ತೆ ನಿಮ್ಮ ವೆಬ್ ಪೇಜಲ್ಲಿ. ಸೊ ಅದನ್ನ ಆಂಕರಿಂಗ್ ಅಂತಾರೆ. ಅಂದರೆ ಒಂದು ಯಾವುದೋ ಒಂದು ಫೈಲ್ ಎಲ್ಲೋ ಒಂದು ಕಡೆ ಇರುತ್ತೆ, ಅದಕ್ಕೆ ನೀವು ಲಿಂಕ್ ಮಾಡೋದು, ಅದನ್ನ ಆಂಕರ್ ಅಂತಾರೆ. ಅಲಿಯಾಸ್ ಅಂದ್ರೇನು? ಒಂದು ಫೈಲ್ ನೀವು ಆಲ್ರೆಡಿ ಡೆವಲಪ್ ಮಾಡಿಬಿಟ್ಟು ಅದಕ್ಕೆ ಒಂದು ಕೋಡ್ ನೇಮ್ ಥರ ಕೊಟ್ಟಿರ್ತೀರ, ಅದನ್ನು ಕಾಲ್ ಮಾಡಿದ ತಕ್ಷಣ ಅದರೊಳಗೆ ಏನು ಸ್ಕ್ರಿಪ್ಟ್ ಇರುತ್ತೆ ಅದು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಅಥವಾ ಅದಕ್ಕೇನು ವ್ಯಾಲ್ಯೂ ಕೊಡಬೇಕಂತ ನೀವು ಮೊದಲೇ ಡಿಫೈನ್ ಮಾಡಿರ್ತೀರ. ಅಲಿಯಾಸ್ ಅಂದರೆ, ಈಗ ಹೇಳ್ತಾರಲ್ಲ ಕೆಲವರೆಲ್ಲ ಹೆಸರಿಟ್ಕೊಂಡಿರ್ತಾರೆ ನೋಡಿ, ರಂಗನಾಥ್ ಅಲಿಯಾಸ್ ರಂಗ. ಸೊ ಆ ಥರ. ಸೊ ರಂಗ ಅಂದರೆ ನಿಮ್ಗೆ ಅವನೇ ಅಂತ ಒಂದು ಅರ್ಥ ಆಗ್ಬಿಡುತ್ತೆ, ಅದೇ ಥರ ಅಲಿಯಾಸ್ ಅಷ್ಟೇ. ಓಕೆ, ಅಲಿಯಾಸ್. ಸಿಂಟೆಕ್ಸ್ ಹೆಂಗೆ ಬರುತ್ತೆ? ಸಖತ್ ಸಿಂಪಲ್ ಆಗಿದೆ ಸಿಂಟ್ಯಾಕ್ಸು. ಒಂದು ನೋಟ್ ಪ್ಯಾಡಲ್ಲಿ ನಾನೇ ಟೈಪ್ ಮಾಡಿಬಿಡ್ತೀನಿ. ಸೊ ಬೇಸಿಕ್ ಸಿಂಟ್ಯಾಕ್ಸ್ ಏನು ಬರುತ್ತೆ ಇದರಲ್ಲಿ? ಬೇಸಿಕ್ ಸಿಂಟ್ಯಾಕ್ಸ್ ಪ್ರತಿಯೊಂದಕ್ಕೂ ಕೀ ವ್ಯಾಲ್ಯೂ ಪೇರ್ ಅಂತಾರೆ. ಇದನ್ನ ಏನಂತಾರೆ? ಕೀ ವ್ಯಾಲ್ಯೂ ಪೇರ್ ಅಂತಾರೆ. ಅಂದರೆ ಒಂದು ಕೀ, ಅದಕ್ಕೆ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ನೇಮ್ ಏನು, ಬೇಸಿಕ್ಸ್ ಫಸ್ಟ್. ಓಕೆ, ಅಷ್ಟೇ. ಸೊ ಇಲ್ಲಿ ಸ್ಪೇಸ್ ಕೊಡಬೇಕು. ಸೊ ಇದೇ ಥರ ಫಾರ್ಮ್ಯಾಟ್ ಇರುತ್ತೆ, ನೀವೇನೇ ತಗೊಂಡ್ರು ಕೀ ವ್ಯಾಲ್ಯೂ ಪೇರ್ ಅಂತಲೇ ಅಂತಾರೆ ಇದನ್ನ. ಇದು ಕೀ, ಈ ಕೀ ವ್ಯಾಲ್ಯೂ ಏನಿದು, ಏಜ್ 35, ಆ ಥರ. ಸಿಟಿ ಬೆಂಗಳೂರು. ಆಮೇಲೆ ಇನ್ನೇನು ಕೊಡ್ಬೋದು? ಕಂಟ್ರಿ ಇಂಡಿಯಾ. ಸೊ ಈ ಥರ. ಸೊ ಎಲ್ಲ ವ್ಯಾಲ್ಯೂಸನ್ನು ಕೀ ವ್ಯಾಲ್ಯೂ ಪೇರ್ಸಲ್ಲೇ ಡಿಫೈನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಬಂದು ಲಿಸ್ಟ್ ಅಂತಾರೆ. ಲಿಸ್ಟ್ ಅಂದರೆ ಹೆಂಗೆ ಬರುತ್ತೆ? ಸೊ ಈಗ ಫ್ರೂಟ್ಸ್ ತಗೊಳ್ಳಿ. ಫ್ರೂಟ್ಸ್ ಯಾವ್ಯಾವ ಥರ ಇರುತ್ತೆ? ಹೈಫನ್ ಹಾಕಿ ಆ್ಯಪಲ್. ಈಗ ಇದು ಮಲ್ಟಿಪಲ್ ವ್ಯಾಲ್ಯೂಸ್ ಕೊಡ್ತೀರಾ. ಈಗ ಲಿಸ್ಟ್ ಇಲ್ಲಿ ಅದರೊಳಗೆ ನಾವು ಅರೇ ಓದಿದ್ವಿ, ನೆನಪಿದೆಯಲ್ಲ? ಶೆಲ್ ಸ್ಕ್ರಿಪ್ಟಿಂಗಲ್ಲಿ ಅರೇಸ್ ಅಂತ ಬರುತ್ತೆ. ಸೊ ಅರೇಸ್ ಅಥವಾ ಹೆಂಗೆ ಡಿಫೈನ್ ಮಾಡ್ತೀರಾ ಅಂದರೆ, ಈಗ ನೀವು ಇಂಟ್ A=10 ಅಂತ ಕೊಡೋ ಬದಲು, ಸೊ ಹಿಂಗೆ ಕೊಟ್ಟರೆ ಒಂದೇ ನಂಬರ್ನ ಅಸೈನ್ ಮಾಡ್ದಂಗೆ. ಅದೇ ಇಂಟ್ ಅರೇ ಆಫ್ ಸಮಥಿಂಗ್, ಅರೇ ಈಕ್ವಲ್ಸ್ ಟು, ಸುಮ್ಮನೆ ನಾನು ಸಿಂಟ್ಯಾಕ್ಸ್ ಕೊಡ್ತಾ ಇದ್ದೀನಿ ನಿಮಗೆ. ಬ್ರೇಸೆಟ್ಸು 1 2 3 4 5 6 7 8 9 10 ಅಂದರೆ ಇದಕ್ಕೆ 10 ವ್ಯಾಲ್ಯೂಸ್ ಅಸೈನ್ ಮಾಡ್ತಾ ಇದ್ದೀರಾ. ಸೊ ಅದೇ ಥರ ಲಿಸ್ಟ್ ವರ್ಕ್ ಆಗುತ್ತೆ ಇದರೊಳಗೆ. ಫ್ರೂಟ್ಸ್ ಇನ್ನೊಂದು ವ್ಯಾಲ್ಯೂನ ಅಸೈನ್ ಮಾಡ್ತೀರಾ. ಗ್ರೇಪ್ಸ್, ಆ್ಯಪಲ್ಲು, ಗ್ರೇಪ್ಸು, ಬನಾನಾ, ಆರೆಂಜ್. ಸೊ ಈ ವೇರಿಯಬಲ್ ವ್ಯಾಲ್ಯೂ ಬಂದು ಇದು ಕೀ, ಇದೆಲ್ಲ ವ್ಯಾಲ್ಯೂಸ್. ಸೊ ಮಲ್ಟಿಪಲ್ ವ್ಯಾಲ್ಯೂಸ್ ಅಸೈನ್ ಮಾಡ್ತಾ ಇದೀವಿ. ಓಕೆ, ಸೊ ನೆಕ್ಸ್ಟ್ ಬಂದು ಇದು ಲಿಸ್ಟ್ ಆಯ್ತಲ್ವಾ. ನೆಕ್ಸ್ಟು ಲಿಸ್ಟ್ ಆದಮೇಲೆ ಡಿಕ್ಷನರೀಸ್ ಅಂತ ಬರುತ್ತೆ, ಆಬ್ಜೆಕ್ಟ್ಸ್ ಅಂತ ಬರುತ್ತೆ. ಓಕೆ, ಆಬ್ಜೆಕ್ಟ್ಸ್ ನೋಡೋಣ ಇದು ಹೆಂಗಿರುತ್ತೆ ಅಂತ. ಸೊ ಆಬ್ಜೆಕ್ಟ್ಸಲ್ಲಿ ಕೂಡ ಸೇಮ್ ಇದೇ ಥರನೇ ಇರುತ್ತೆ. ಆಬ್ಜೆಕ್ಟ್ಸ್ಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಇದಕ್ಕೂ ಮುಂಚೆ ನಾವು ಇಲ್ಲೇನಿದೆ ನೋಡಿ ಆಬ್ಜೆಕ್ಟ್ಸು. ಸೊ ಈಗ ಇಲ್ಲಿ ಆ್ಯಪಲ್ ಇದೆಯಲ್ಲ, ಈ ಆ್ಯಪಲ್ದು ನಾವು ಡಿಸ್ಕ್ರಿಪ್ಷನ್ ನೋಡ್ತೀವಿ. ಆವಾಗ ಏನಾಗುತ್ತೆ? ಸೊ ಹಿಂಗೆ ಕೊಟ್ಟಿರ್ತೀರ ಆ್ಯಪಲಲ್ಲಿ ನಾವು ಏನು ಕೊಡ್ತೀರಾ? ನೇ ಕಲರ್
ರೆಡ್, ವೆಯ್ಟ್ 300 ಗ್ರಾಮ್ಸ್, ಆಮೇಲೆ ಸೈಜ್ ಮೀಡಿಯಂ. ಈ ಥರ ಸುಮ್ಮನೆ ಅದ್ರದ್ದೇನೋ ಒಂದು ಪ್ರಾಪರ್ಟೀಸ್ ಡಿಫೈನ್ ಮಾಡ್ತೀರಾ. ಅದನ್ನೇ ನಾನು ಇಲ್ಲಿ ಈಗ ಫ್ರೂಟ್ಸ್ ಫುಲ್ ಡಿಫೈನ್ ಮಾಡಿದ್ದೀನಲ್ಲ, ಲಿಸ್ಟ್ ಕೊಟ್ಟಿದ್ದೀನಲ್ವ, ಸೊ ಇದನ್ನ ಡಿಕ್ಷನರಿ ಅಂತಾರೆ. ಅಂದರೆ ಒಂದು ಪ್ರಾಡಕ್ಟ್ ಒಂದು ಫುಲ್ ಡಿಸ್ಕ್ರಿಪ್ಷನ್. ಇವಾಗ ಇದು ಫ್ರೂಟ್ಸ್, ಅದೇ ನೀವು ಯಾವ್ದಾರ ಕಾರ್ಸ್ ತಗೊಂತೀರ ಅನ್ಕೊಳ್ಳಿ. ಕಾರ್ಸ್ ಯಾವುದು, ಹ್ಯುಂಡೈದ ಯಾವುದೋ ಒಂದು ತಗೊಂಡು, ಟಾಟಾದೇ ತಗೊಂಡು, ಮಾರುತಿ ಮಾಡೆಲ್ 800, ಮೇಕ್ 1995, ಕಲರ್ ಏನು ಬರುತ್ತೆ, ಕಲರ್ ಬಂದು ವೈಟ್ ಕಲರ್ ಅಂತ ಹೇಳ್ತೀರಾ. ಸೊ ಈ ಥರ ಒಂದು ಪ್ರಾಡಕ್ಟ್ದು ಡಿಸ್ಕ್ರಿಪ್ಷನ್ನ ನೀವು ಸೇವ್ ಮಾಡ್ಬೋದು. ಓಕೆ, ಸೊ ಇದನ್ನು ಆಬ್ಜೆಕ್ಟ್ಸ್ ಅಂತಾರೆ. ಸೊ ಈ ಆಬ್ಜೆಕ್ಟ್ಸು ಮತ್ತೆ ಈ ಲಿಸ್ಟನ್ನು ಎರಡು ಒಟ್ಟಿಗೆ ಮಾಡೋದನ್ನ ಏನಂತಾರೆ, ಲಿಸ್ಟ್ ಆಫ್ ಡಿಕ್ಷನರೀಸ್ ಅಂತಾರೆ. ಓಕೆ, ದಿಸ್ ಇಸ್ ಕಾಲ್ಡ್ ಎ ಡಿಕ್ಷನರಿ ಆ್ಯಂಡ್ ಆಲ್ಸೋ ಸಮ್ ಫ್ಯೂ ಕಾಲ್ ಇಟ್ ಆಸ್ ಆಬ್ಜೆಕ್ಟ್ಸ್. ಸೊ ಲಿಸ್ಟ್ ಅಂದ್ಕೊಳ್ಳಿ, ಇದನ್ನ ಡಿಕ್ಷನರೀಸ್ ಅಂದ್ಕೊಳ್ಳಿ, ಡಿಕ್ಷನರೀಸ್. ಓಕೆ, ಸೊ ಇದಿಷ್ಟು ಡಿಕ್ಷನರೀಸ್, ಅದು ಲಿಸ್ಟ್. ಸೊ ಈಗ ನಾನು ಲಿಸ್ಟ್ ಆಫ್ ಡಿಕ್ಷನರೀಸ್ ಮಾಡೋಣ. ಅದು ಹೆಂಗೆ ಬರುತ್ತೆ ಅಂದರೆ, ಈಗ ಫ್ರೂಟ್ಸ್ಗೆ ತಗೋಣ. ಸೇಮ್ ಫ್ರೂಟ್ಸ್, ಇಲ್ಲೇನು ಬರ್ದಿದ್ವಿ ನಾವು, ಆ್ಯಪಲ್ ಬರ್ದಿದ್ವಲ್ವಾ, ಆ್ಯಪಲ್. ಇದಕ್ಕೆ ನಾನು ಇಲ್ಲೇನು ಬರ್ದಿದ್ದೆ ಅದನ್ನು ಪಾಸ್ ಮಾಡ್ಬೋದು. ಸೊ ಈಗ ಒಂದು ಫ್ರೂಟ್ ಬಗ್ಗೆ ಡೀಟೇಲ್ ಆಯಿತು. ಈಗ ಇದನ್ನ ಎರಡು ಫ್ರೂಟ್ ಬಗ್ಗೆನೂ ನಾನು ಪಾಸ್ ಮಾಡ್ಬೋದು. ಸೇಮ್ ನಾನೇನು ವ್ಯಾಲ್ಯೂ ಬೇಕಾದ್ರೆ ಪಾಸ್ ಮಾಡ್ಬೋದು. ಇಲ್ಲಿ ನಾನು ಸೇಮ್ ಕೊಟ್ಟಿರ್ತೀನಿ. ಸೊ ದಿಸ್ ಈಸ್ ಕಾಲ್ಡ್ ಲಿಸ್ಟ್ ಆಫ್ ಡಿಕ್ಷನರೀಸ್. ಇದೆಷ್ಟಿರುತ್ತೆ, ಇದು 300 ಗ್ರಾಮ್ಸಾ, ಗ್ರೀನು. ಓಕೆ, ಸೊ ವೆಯ್ಟ್ ಎಷ್ಟಿದೆ, 1000 ಗ್ರಾಮ್ಸು. ಸೈಜ್ ಎಷ್ಟಿದೆ, ಸ್ಮಾಲ್, ಚಿಕ್ಕದಾಗಿರುತ್ತೆ. ಗ್ರೇಪ್ಸು, ಬನಾನಾ, ಎಲ್ಲೋ, ಇದೆಷ್ಟು ಗ್ರಾಮ್ಸ್ ಇರುತ್ತೆ, ಒಂದು 200 ಗ್ರಾಮ್ಸ್ ಅನ್ಕೊಳ್ಳೋಣ. ಒಂದು ಸೈಜು ಮೀಡಿಯಮ್, ಅದೇ ಬಿಟ್ಟಿರ್ತೀನಿ. ಸೊ ಅದೇ ಥರ. ಸೊ ಇದನ್ನ ಲಿಸ್ಟ್ ಆಫ್ ಡಿಕ್ಷನರೀಸ್ ಅಂತ ಕರೀತಾರೆ. ಓಕೆ, ಆಮೇಲೆ ಹೌದು ಇಷ್ಟೆಲ್ಲ ಮಾಡಿದ್ದೀವಿ, ಕಮೆಂಟ್ಸ್ ಇರಲ್ವಾ ಇದರೊಳಗೆ ಅಂದರೆ ಇರುತ್ತೆ. ಸೊ ನಾನು ಇಲ್ಲಿ ಸೆಂಟ್ರಲ್ ಬೇಕಾದ್ರೂ ಆ್ಯಡ್ ಮಾಡ್ಬೋದು. ಹ್ಯಾಶ್ ಟ್ಯಾಗ್ ಯೂಸ್ ಮಾಡಿದ್ರೆ ದಿಸ್ ಈಸ್ ಅ ಥರ್ಡ್ ಫ್ರೂಟ್. ಸುಮ್ಮನೆ ನಮ್ಗೇನು ಬೇಕೋ ಆ ಥರ ಕಮೆಂಟ್ಸ್ ಹಾಕೊಂಡು ಹೋಗ್ಬೋದು ಸೆಂಟ್ರಲ್ಲಿ. ಸೊ ಓಕೆ, ಸೊ ಈ ಥರ ಕಮೆಂಟ್ಸ್ನ ಆ್ಯಡ್ ಮಾಡ್ಬೋದು. ಎಲ್ಲಿ ಬೇಕಾರೋ ಸೆಂಟ್ರಲ್ಲಿ, ಬಿಗಿನಿಂಗಲ್ಲಿ, ಮಲ್ಟಿಪಲ್ ಲೈನ್ಸು, ಹೆಂಗೆ ಬೇಕಾದ್ರೂ ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಇದನ್ನು ಯಾವಾಗ ನಿಮ್ಮ ಫೈಲ್ ಅಥವಾ ಲೈನು ಹ್ಯಾಶಿಂದ ಸ್ಟಾರ್ಟ್ ಆಗುತ್ತೆ ಅದನ್ನು ಇಗ್ನೋರ್ ಮಾಡುತ್ತೆ ಆಮೇಲೆ. ಓಕೆ, ಸೊ ಇದು ಕಮೆಂಟ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೇನು ಮಾಡ್ಬೋದು, ಎಕ್ಸ್ಟೆನ್ಷನ್. ಈ ಫೈಲ್ನ ಏನು ಎಕ್ಸ್ಟೆನ್ಷನಲ್ಲಿ ಸೇವ್ ಮಾಡ್ಬೋದು, ಡಾಟ್ ಯಾಮಲ್ ಅಥವಾ ಡಾಟ್ YML, ಎರಡೂ ಒಂದೇ. ಓಕೆ, ಸೊ ಇದೆರಡೂ ಥರನೂ ನಾವು ಸೇವ್ ಮಾಡ್ಬೋದು. ಸೊ ನಾವು ನೆಕ್ಸ್ಟ್ ಇದು ಬೇಸಿಕ್ ಸಿಂಟ್ಯಾಕ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ಡೇಟಾ ಟೈಪ್ಸ್, ಸೊ ಅದೇ ಹೇಳಿದಲ್ಲ, ಇದರೊಳಗೆ ಆ್ಯಕ್ಚುಲಿ ಇದನ್ನು ನಾವು ಬೇಕಾದ್ರೆ ಒಂದನ್ನು ಸ್ಟ್ರಿಂಗ್ ಅಂತ ಕರಿಬೋದು, ಒಂದನ್ನು ಇಂಟೀಜರ್ಸ್ ಅಂತ ಹೇಳ್ಬೋದು, ಇನ್ನೊಂದು ಹೇಳ್ಬೋದು. ಇಲ್ಲಿ ಇನ್ನೊಂದು ಮೀಡಿಯಂ ಬೂಲಿಯನ್, ಅವೈಲಬಲ್ ಆರ್ ನಾಟ್ ಅವೈಲಬಲ್. ಇವಾಗ ಯಾವುದೋ ಒಂದು ಶಾಪಲ್ಲಲ್ವಾ, ಸ್ಟಾಕ್ ಇದೆಯಾ, ಸ್ಟಾಕ್ ಫಾಲ್ಸ್ ಅಂದರೆ ಇಲ್ಲ ಅಂತ, ಖಾಲಿಯಾಗಿದೆ ಅಂತ. ಓಕೆ, ಬೂಲಿಯನ್ ಅದು ಟ್ರೂ ಆರ್ ಫಾಲ್ಸ್, ಸ್ಟಾಕ್ ಟ್ರೂ, ಅಂಗಡಿಲಿದೆ. ಸೊ ಇಲ್ಲಿ ಇನ್ನೊಂದು ಆ್ಯಡ್ ಮಾಡಿ, ಫಾಲ್ಸ್ ಇಲ್ಲ, ಇದು ಕೂಡ ಮುಗ್ದೋಗಿದೆ, ಆ ಥರ. ಸೊ ಸ್ಟಾಕ್ ಫಾಲ್ಸ್ ಅಂತ ಇದ್ರೆ ಸ್ಟಾಕಲ್ಲಿ ಕ್ಲೋಸ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಇನ್ನೇನಿದೆ, ಸೀಕ್ವೆನ್ಸು. ಓಕೆ, ಮ್ಯಾಪಿಂಗ್ ಎಲ್ಲ ಹೇಳಿದ್ದೀನಿ. ಸ್ಕೇಲರ್ಸ್ ಇದೊಂದು ಹೇಳಿದ್ದೀನಿ. ಓಕೆ, ಸೊ ಇದನ್ನೇ ಮ್ಯಾಪಿಂಗ್ಸ್ನ ಡಿಕ್ಷನರೀಸ್ ಅಂತಾರೆ. ಆ ಡಿಕ್ಷನರೀಸು ಲಿಸ್ಟ್ ಆಫ್ ಡಿಕ್ಷನರೀಸ್ ಅಂದರೆ ಈ ಥರ ಬರುತ್ತೆ. ಸೊ ಇದೆಲ್ಲ ನಾವು ಫ್ಯೂಚರಲ್ಲಿ ಆನ್ಸಿಬಲ್, ಕ್ಯೂಬರ್ನೆಟಿಸ್ಗೆಲ್ಲ ಹೋದಾಗ ನಮಗೆ ತುಂಬ ಬೇಕಾಗುತ್ತೆ. ಓಕೆ, ಸೊ ಯೂಸ್ ಕೇಸಸ್ ಇಲ್ಲೆಲ್ಲಿ ಮಾಡ್ತಾರೆ, ಕ್ಯೂಬರ್ನೆಟಿಸ್ ಮ್ಯಾನಿಫೆಸ್ಟಲ್ಲಿ ಯೂಸ್ ಮಾಡ್ತಾರೆ, ಡಾಕರ್ ಕಾಂಪೋಸ್ ಫೈಲ್ಸ್ ಇಲ್ಲಿ ಯೂಸ್ ಮಾಡ್ತಾರೆ, CI/CD ಪೈಪ್ಲೈನ್ ಬರೆಯೋದಕ್ಕೆ ಯೂಸ್ ಮಾಡ್ತಾರೆ, ಡೇಟಾ ಸೀರಿಯಲೈಸೇಷನ್ ಇದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಮೇನ್ ಡಿಫ್ರೆನ್ಸಸ್ ಯಾಮಲ್ಗೂ ಜೇಸನ್ಗೂ ಏನು ಡಿಫ್ರೆನ್ಸ್ ಬರುತ್ತೆ ಅಂದರೆ, ಮಿನಿಮಮ್
ಓಕೆ, ಮೇನ್ ಡಿಫ್ರೆನ್ಸಸ್ ಏನಂತ ಬರುತ್ತೆ ಅಂದರೆ ಇದನ್ನ ಆರಾಮಾಗಿ ಓದ್ಬೋದು. ಸಿಂಟ್ಯಾಕ್ಸ್ ತುಂಬ ಕಷ್ಟ ಇಲ್ಲ, ಈಸಿ ಆಗಿದೆ ಯಾಮಲ್ಲು. ಇದು ಬಂದು ಸ್ವಲ್ಪ ನಿಮಗೆ ಟ್ಯಾಕ್ಸ್ ಅವೆಲ್ಲ ಬರುತ್ತೆ ಈ ಥರ. ಆ, ನೀವು ಅರ್ಥ ಮಾಡ್ಕೋಬೇಕು ಎಲ್ಲ, ಡಬಲ್ ಕೋಟ್ಸ್ ಅದು ಇದೆಲ್ಲ ತೆಗೆದು. ಕಮೆಂಟ್ಸ್ ಸಪೋರ್ಟ್ ಮಾಡುತ್ತೆ, ಜೇಸನ್ ಅಲ್ಲಿ ಕಮೆಂಟ್ ಸಪೋರ್ಟ್ ಮಾಡಲ್ಲ. ಹೈರಾರ್ಕಿಯಲ್ ಡೇಟಾ ಈಸಿ ಟು ರೆಪ್ರೆಸೆಂಟ್. ಪಾಸಿಬಲ್ ಬಟ್ ವರ್ಬೋಸ್ ಅಂದರೆ ಇದರೊಳಗೆ ತುಂಬಾನೇ ನೆಸ್ಟೆಡ್ ಲೂಪ್ ಥರ ಬರುತ್ತೆ. ಅದು ಸ್ವಲ್ಪ ಓದೋಕ್ಕೆ ತುಂಬ ಕಷ್ಟ ಆಗುತ್ತೆ. ಫೈಲ್ ಎಕ್ಸ್ಟೆನ್ಷನ್ಸ್ ಆಗಲೇ ಇದೆ, ಡಾಟ್ ಯಾಮಲ್ ಅಥವಾ ಡಾಟ್ ವೈ ಎಮ್ ಎಲ್ ಎರಡು ಥರನೂ ನಾವು ಸೇವ್ ಮಾಡ್ಬೋದು. ಸೊ ಇಷ್ಟೇನು ಯಾಮಲ್ ಬಗ್ಗೆ, ತುಂಬ ಜಾಸ್ತಿ ಕಾಂಪ್ಲೆಕ್ಸ್ ಆಗೇನಿಲ್ಲ. ಯಾಮಲ್ ಸಖತ್ ಸಿಂಪಲ್ ಲ್ಯಾಂಗ್ವೇಜ್. ಸೊ ಅದಕ್ಕೆ ಅವ್ರು ಹೇಳ್ಬಿಟ್ಟಿದ್ದಾರೆ ಎಟ್ ನಾಟ್ ಎ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ತುಂಬ ಕಷ್ಟ ಥರ ಎಲ್ಲ ಏನಿಲ್ಲ. ಸೊ ನಂದೇ. ಓಕೆ, ನೆಕ್ಸ್ಟ್ ಇನ್ನೇನಿದೆ ಟಾಪಿಕ್ ಕವರ್ ಮಾಡ್ಬೋದು ಅಂದರೆ ಮಲ್ಟಿ ಲೈನ್ ಸ್ಟ್ರಿಂಗ್ಸ್. ಸೊ ಮಲ್ಟಿ ಲೈನ್ ಸ್ಟ್ರಿಂಗ್ಸ್ ಅಂದರೆ ಹೆಂಗೆ ಬರುತ್ತೆ? ಸೊ ಇಲ್ಲಿ ನಾನು ಆಲ್ರೆಡಿ ಬರೆದಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ಈ ಡಿಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದೀವಲ್ಲ, ಕೀ ಕೊಟ್ಟು ಈ ಥರ ಡೈರೆಕ್ಟಾಗಿ ನಾನು ಇಲ್ಲೇನೆ ಟೈಪ್ ಮಾಡೋ ಬದಲು ನಾನೇನು ಮಾಡ್ಬೋದು, ಪೈಪ್ಲೈನ್ ಕೊಟ್ಟರೆ, ಓಕೆ, ಇನ್ ಕೇಸ್ ನಾನು ಪೈಪ್ಲೈನ್ ಕೊಟ್ಟರೆ ಇಲ್ಲಿ ನೆಕ್ಸ್ಟು ನಾನು ಇಷ್ಟು ಲೈನ್ ಒಟ್ಟಿಗೆ ಬರಿಬೋದು. ಓಕೆ, ಸೊ ಇಲ್ಲಿ ನಿಮಗೆ ದಿಸ್ ಇಸ್ ಎ ಮಲ್ಟಿ. ಈಗ ಒಂದು ರಿಯಲ್ ಟೈಮ್ ಸಿನರಿಯೋ ನೋಡಿಸ್ಬಿಡ್ತೀನಿ ನೋಡಿ ಹೆಂಗೆ ಬರುತ್ತೆ ಅಂತ. ಸೊ ರಿಯಲ್ ಟೈಮ್ ಸಿನರಿ ಏನು ಬರುತ್ತೆ? ಕಮ್ಯಾಂಡ್ OMI PWD MKDIR test1. ಸೊ ಈ ಥರ ಎಲ್ಲ ಕಮ್ಯಾಂಡ್ಸ್ನ ನಾವು ಪಾಸ್ ಮಾಡ್ಬೋದು ಬೇರೆ ಬೇರೆ ಲೈನಲ್ಲಿ. ಸೊ 3 ಲೈನು ಸೇವ್ ಮಾಡ್ಕೊಂಡಿರುತ್ತೆ, ನಮ್ಗೆ ಯಾವಾಗ ಬೇಕೋ ಅವಾಗ ನಾವು ಅದನ್ನ ಎಕ್ಸಿಕ್ಯೂಟ್ ಮಾಡ್ಕೋಬೋದು. ಆಮೇಲೆ ಮೇಜರ್ ಆಗಿ ಇಂಡೆಂಟೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಸೊ ಅದನ್ನ ಹೇಳ್ತೀನಿ, ಅಲ್ಲಿಗೆ ಹೋಗೋಣ. ಲೆಟ್ಸ್ ನಾಟ್ ಜಂಪ್. ಸೊ ನೆಕ್ಸ್ಟು ಫೋಲ್ಡೆಡ್ ಬ್ಲಾಕ್ ಈ ಥರ ಇದ್ದೀರಾ. ಈ ಈ ಈ ಸಿಂಬಲ್ದಾಗ ಏನಾಗುತ್ತೆ, ಇದನ್ನೆಲ್ಲದನ್ನು ಒಂದೇ ಲೈನ್ಗೆ ಪ್ರಿಂಟ್ ಮಾಡುತ್ತೆ. ಸೊ ನಾವು ಕಮ್ಯಾಂಡ್ಗೆ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ, ಇದಕ್ಕೆ ಬೇರೆ ಬೇರೆ ಯಾವ್ದಾರ ಒಂದು ಫೈಲಲ್ಲಿ ಡೇಟಾ ರೈಟ್ ಮಾಡೋಕ್ಕೆ ಅಥವಾ ಬೇರೆ ಸಿನಾರಿಯೋಸಲ್ಲಿ ನಾವು ಯೂಸ್ ಮಾಡ್ತೀವಿ. ಫ್ಯೂಚರ್ ನಾನು ಯೂಸ್ ಮಾಡಿದಾಗ ಮತ್ತೆ ಈ ಸ್ಲೈಡ್ಗೆ ಬಂದು ಹೈಲೈಟ್ ಮಾಡ್ತೀನಿ. ಓಕೆ, ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದರೊಳಗೆ ಫಾರ್ಮ್ಯಾಟಿಂಗು ನಾವಿಲ್ಲಿ ಏನು ಫಾರ್ಮ್ಯಾಟಲ್ಲಿ ಕೊಟ್ಟಿರ್ತೀವಿ ಆ ಫಾರ್ಮ್ಯಾಟಲ್ಲಿ ಇದೇ ಫಾರ್ಮ್ಯಾಟಲ್ಲಿ ಇರುತ್ತೆ. ಆವಾಗ ನಾನು ಪೈಪ್ಲೈನ್ ಯೂಸ್ ಮಾಡಿದಾಗ ಅದೇ ನಾನು ಈ ಥರ ಟ್ಯಾಗ್ ಯೂಸ್ ಮಾಡಿದ್ರೆ, ಗ್ರೇಟರ್ ದೆನ್ ಸಿಂಬಲ್ ಯೂಸ್ ಮಾಡಿದ್ರೆ ಫಾರ್ಮ್ಯಾಟಿಂಗ್ ಇರಲ್ಲ, ಅದು ಕೊಲ್ಯಾಪ್ಸ್ ಮಾಡಿಬಿಟ್ಟು ಎಲ್ಲದನ್ನು ಒಂದೇ ಲೈನ್ಗೆ ತೊಗೊಂಡುತ್ತೆ. ಜಸ್ಟ್ ನ್ಯೂ ಲೈನ್ನ ಸ್ಪೇಸಸ್ ಥರ ಕನ್ಸಿಡರ್ ಮಾಡಿಬಿಟ್ಟು ಒಂದೇ ಲೈನಲ್ಲಿ ಹಿಂಗೆ ಪ್ರಿಂಟ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ಸೊ ಫಾರ್ಮ್ಯಾಟಿಂಗ್ ಇರೋದಿಲ್ಲ. ಡಿಫಾಲ್ಟ್ಸ್ ಆ್ಯಂಡ್ ಅಲಿಯಾಸ್. ಸೊ ಡಿಫಾಲ್ಟ್ಸ್ ಆ್ಯಂಡ್ ಆ್ಯಂಕರ್ಸ್ ಆ್ಯಂಡ್ ಅಲಿಯಾಸ್ ಏನಾಗುತ್ತೆ, ಈಗ ಇಲ್ಲಿ ನೋಡಿ, ಫಸ್ಟು ಒಂದು ಡಿಫಾಲ್ಟ್ ಸೆಟ್ಟಿಂಗ್ಸ್ ಅಂತ ಒಂದು ಕೀ ವೇರಿಯೇಬಲ್ಗೆ ಡಿಫೈನ್ ಮಾಡಿರ್ತಾರೆ. ಇದು ಅಟ್ ದ ಆಂಪರ್ಸೆಂಡ್ ಅಂದರೆ ಆ್ಯಂಕರ್ ಅಲ್ವಾ, ಆ್ಯಂಕರ್ ಡಿಫಾಲ್ಟ್ ಅಂತಂದರೆ ಇದಕ್ಕೆ ಒಂದು ನೇಮ್ ಕೊಟ್ಟಿರ್ತಾರೆ ಈ ವೇರಿಯೇಬಲ್ಗೆ. ಸೊ ಅದರಲ್ಲಿ ಈ 2 ವೇರಿಯೇಬಲ್ನ ಮತ್ತೆ ಸೇವ್ ಮಾಡ್ತಾರೆ. ಸೊ ನನಗೆ ಯಾವಾಗ ನಾನು ಡಿಫಾಲ್ಟ್ ಸೆಟ್ಟಿಂಗ್ಸ್ನ ಯೂಸ್ ಮಾಡ್ಬೇಕನ್ಸುತ್ತೋ ನಾನು ಜಸ್ಟ್ ಇದನ್ನು ಕಾಲ್ ಮಾಡಿದ್ರೆ ಸಾಕು. ನಾನು ಮತ್ತೆ ಎವ್ರಿ ಟೈಮ್ ವರ್ಷನು 1.0 ಎನೇಬಲ್ಡ್ ಟ್ರೂ ಅಂತ ಬರೆಯೋದು ಬೇಕಾಗಿಲ್ಲ, ಹೇಳೋದು ಬೇಕಾಗಿಲ್ಲ. ಜಸ್ಟ್ ಇದೊಂದಿದ್ರೆ ಸಾಕು. ಆ್ಯಂಕರ್ಸ್, ಇದನ್ನ ಆ್ಯಂಕರ್ ಅಂತಾರೆ. ಆ್ಯಂಕರ್ ಕ್ರಿಯೇಟ್ ಮಾಡಿಕೊಂಡು ಈ ಆ್ಯಂಕರ್ನ ನಾನು ನನ್ನ ಆ್ಯಕ್ಚುಯಲ್ ಕೋಡಿಂಗಲ್ಲಿ ಯೂಸ್ ಮಾಡ್ಬೋದು. ಈ ಥರ 2 ಲೋಯರ್ ದೆನ್ ಸಿಂಬಲ್ ಕೋಲನ್ ಹಾಕಿದ್ರೆ, ಅಂದರೆ ಯಾವುದೋ ಒಂದು ಕೀನೇ ಡಿಫೈನ್ ಮಾಡಿದರೆ ಡೈರೆಕ್ಟಾಗಿ ಸುಮ್ಮನೆ ಒಂದು ಲೆಸರ್ ದೆನ್ ಸಿಂಬಲ್ 2 ಹಾಕ್ಬಿಟ್ಟು ಕೋಲನ್ ಕೊಟ್ಟು ಇದು ಕೀ, ಇದು ವ್ಯಾಲ್ಯೂ, ಇದಕ್ಕೆ ಅಲಿಯಾಸ್, ಸ್ಟಾರ್ಗೆ ಅಲಿಯಾಸ್ ಅಂತಾರೆ, ಅಲಿಯಾಸ್ ಕೊಟ್ಬಿಟ್ಟು ನೇಮ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಇದೆರಡು ವೇರಿಯೇಬಲ್ನ ಈ ಆ್ಯಪ್ ಸೆಟ್ಟಿಂಗ್ಸ್ ಒಳಗಡೆಗೆ ಡಿಫೈನ್ ಮಾಡುತ್ತೆ. ಅದು ಬಿಟ್ಟು ನಾವು ಮ್ಯಾನ್ಯಲ್ ಆಗಿ ಕೂಡ ನಮ್ಗೆ ಏನು ವೇರಿಯೇಬಲ್ಸ್ ಬೇಕೋ, ಯಾವ ಕೀ ಯಾವ ವ್ಯಾಲ್ಯೂ ಬೇಕೋ ಅದನ್ನು ಕೂಡ ಡಿಫೈನ್ ಮಾಡ್ಬೋದು. ಮತ್ತೆ ನಾನು ಎವ್ರಿ ಟೈಮ್ ಇದನ್ನು ಕಾಪಿ ಪೇಸ್ಟ್ ಮಾಡಬೇಕಾಗಿಲ್ಲ. ಸೊ ಈಗ ನನ್ನ ಹತ್ರ ಒಂದು 5 ಸರ್ವಿಸಸ್ಸು ಅಲ್ಲ, ಒಂದು 5-6 ಫೈಲ್ ಸರ್ವಿಸಸ್ ಬಗ್ಗೆ ಕ್ರಿಯೇಟ್ ಮಾಡ್ತಾ ಇರ್ತೀನಿ ಅಂದ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಫ್ರೂಟ್ಸೇ ತೊಗೊಂಡಿದ್ದೆ ಅಲ್ವಾ, ಇದು ಹಿಂಗೆ ಇರಲಿ ಡಿಫಾಲ್ಟ್ ಸೆಟ್ಟಿಂಗ್ಸು. ಸೊ ಇವಾಗ ಇಲ್ಲಿ ನಾನು ಹೋಗ್ತೀನಿ, ಫ್ರೂಟ್ಸ್ ತೊಗೋತೀನಿ. ಫಸ್ಟ್ ಫ್ರೂಟು ಯಾವುದು? ಆ್ಯಪಲ್. ಸೊ ಇಲ್ಲಿ ನಾನು ಏನಿಟ್ಟಿರ್ತೀನಿ, ರೌಂಡ್ ಇಟ್ಟಿರ್ತೀನಿ, ಸ್ಟಾಕ್ ಎಸ್ ಅಂತ ಇಟ್ಟಿರ್ತೀನಿ. ಓಕೆ, ಶೇಪ್. ಸೊ ನಾನು ನೆಕ್ಸ್ಟು ಇನ್ನೊಂದು ಫ್ರೂಟ್ ಆ್ಯಡ್ ಮಾಡ್ತೀನಿ ಅಂದ್ಕೊಳ್ಳಿ. ಸೊ ಇದೇ ಆ್ಯಪಲ್ ಅಂತ ತೊಗೊಂಡ್ಬಿಡ್ತೀನಿ. ಓಕೆ, ಇಲ್ಲಿ ಬೇರೆ ಮಾತ್ರ ಡಿಫೈನ್ ಮಾಡ್ತೀನಿ ಅಷ್ಟೇ, ಕಲರ್ ರೆಡ್. ಸೊ ಈಗ ನಾನು ನೆಕ್ಸ್ಟು ಆರೆಂಜ್ ಅಂತ ತಗೋತೀನಿ.
ಸೊ ಆರೆಂಜಲ್ಲಿ ಏನು ಮಾಡ್ತೀನಿ, ಆ್ಯಸ್ ಯೂಶುವಲ್ ಡಿಫಾಲ್ಟ್ ಅಂತ ಹಾಕ್ತೀನಿ, ಕಲರ್ ಮಾತ್ರ ಚೇಂಜ್ ಮಾಡ್ಕೋತೀನಿ. ಸೊ ಅವಾಗ ಏನಾಗುತ್ತೆ, ನಾನು ಮತ್ತೆ ರೌಂಡ್ ಶೇಪಲ್ಲಿದೆ ಸ್ಟಾಕ್ ಇದೆ ಇಲ್ಲ ಅಂತ ಡಿಫೈನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇಲ್ಲಿ ಏನು ವ್ಯಾಲ್ಯೂ ಇರುತ್ತೆ ಅದನ್ನೇ ಬೈ ಡಿಫಾಲ್ಟ್ ಆಗಿ ಪಿಕ್ ಮಾಡುತ್ತೆ. ಓಕೆ, ಸೊ ಇಸ್ ದಟ್ ಕ್ಲಿಯರ್? ಹೋಪ್ ಇಟ್ಸ್ ಕ್ಲಿಯರ್. ಇಲ್ಲ ಅಂದರೆ ಮತ್ತೆ ಒಂದ್ಸತಿ ರಿಮೈಂಡ್ ಮಾಡಿ ನೋಡಿ. ಸೊ ಇನ್ಲೈನ್ ಕಲೆಕ್ಷನ್, ಸೊ ನಾವಿಲ್ಲಿ ಏನು ಡಿಫೈನ್ ಮಾಡಿದ್ವಲ್ಲ, ಆಮೇಲೆ ಇಲ್ಲಿ ಇದನ್ನು ನಾವು ಈ ಥರ ಕೂಡ ಡಿಫೈನ್ ಮಾಡ್ಬೋದು, ಎರಡೂ ಒಂದೇನೆ. ಓಕೆ, ಸೊ ಒಂದೇ ಲೈನಲ್ಲೇ ಮಾಡ್ಬೋದು. ಸೊ ಇದು ಕಾನ್ಫಿಗರೇಷನ್ ಫೈಲ್ ಹೆಂಗಿರುತ್ತೆ ರಿಯಲ್ ಟೈಮಲ್ಲಿ ಅಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀವಿ, ಯೂಸ್ ಕೇಸಸ್ ಹೆಂಗಿರುತ್ತೆ ಅಂತ. ಸೊ ಇವಾಗ ಇದರಲ್ಲಿ ಬಂದು ಮೇಯ್ನಾಗಿ ನಾವು ನೋಡಬೇಕಾಗಿರೋದಂದ್ರೆ ಇಂಡೆಂಟೇಷನ್. ಸೊ ನಾನು ಇದನ್ನು ಓಕೆ, ಸೊ ಈಗ API ವರ್ಷನ್ ಕೀ ವ್ಯಾಲ್ಯೂ. ಓಕೆ, ಆಮೇಲೆ ಮೆಟಾ ಈ ಮೆಟಾ ಬಂದು ಲಿಸ್ಟ್ ಥರ ಡಿಫೈನ್ ಮಾಡಿದ್ದೀನಿ, ನೇಮ್ ಮತ್ತು ಒಂದು ಸರ್ವಿಸ್ ನೇಮ್, ಅದರದ್ದು ಕೀ ಮತ್ತು ವ್ಯಾಲ್ಯೂ. ನೆಕ್ಸ್ಟ್ ಇನ್ನೊಂದು ಕೀ, ಇದು ಕೂಡ ನಾನು ಲಿಸ್ಟ್ ಥರ ಬರುತ್ತೆ. ಸೊ ಈ ಲಿಸ್ಟಲ್ಲಿ ಮತ್ತೆ ಹೇಳಿದಲ್ಲ ಲಿಸ್ಟ್ ಆಫ್ ಡಿಕ್ಷನರೀಸ್ ಅಂತ, ಸೊ ಅದೇ ಥರ. ಸೊ ಈ ಲಿಸ್ಟು ಇದ್ರೊಳಗಡೆ ಮತ್ತೆ ಇನ್ನೊಂದು ಲಿಸ್ಟು ಇದರ ಲಿಸ್ಟು. ಸೊ ತುಂಬ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ ನೀವು, ಬಟ್ ಇದನ್ನೇ ನೋಡಿ ನಾನು JSON ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ತೀನಿ. YAML ಟು JSON ಕನ್ವರ್ಟರ್. ಇದು ನೋಡಿ, YAML ಫೈಲ್ನ ನಾನು JSON ಕನ್ವರ್ಟ್ ಮಾಡಿದ್ರೆ ಇದು ಓದೋದು ಎಷ್ಟು ಕಷ್ಟ ಇದೆ. ಓಕೆ, ಸೊ ನಿಮಗೆ ಇದು ಸಿಂಪಲ್ ಆಗಿ ಕಾಣುತ್ತಾ ಅಥವಾ ಓದೋಕ್ಕೆ ಇದು ಈಸಿಯಾಗಿ ಕಾಣುತ್ತಾ? ಸೊ ಇದ್ರೊಳಗೆ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಇದೊಂದು ಕೀ ವ್ಯಾಲ್ಯೂ, ಇದೊಂದು ಕೀ ಮತ್ತು ವ್ಯಾಲ್ಯೂ. ಸೊ ಇದರದ್ದು ಲಿಸ್ಟ್, ಇನ್ನೊಂದು ಕೀ, ಇದೆಲ್ಲ ಹಿಂಗೆ ಈಸಿಯಾಗಿ ಓದ್ಬಿಡ್ಬೋದು. ಅದೇ ಇಲ್ಲಿ ನೀವು ಓದಬೇಕಂದ್ರೆ ಈ ಬ್ರೆಸೆಟ್ಸ್ ಇಲ್ಲಿ ಕ್ಲೋಸ್ ಆಗಿದೆ, ಈ ಬ್ರೆಸೆಟ್ಸ್ ಇಲ್ಲಿ ಕ್ಲೋಸ್ ಆಗಿದೆ. ಸೊ ಇದನ್ನೆಲ್ಲ ನಾವು ಓಕೆ, ಇಲ್ಲಿ ಕ್ಲೋಸ್ ಆಗಿದೆ, ಇಲ್ಲಿಗೆ ಇಲ್ಲ, ಇಲ್ಲಿ ಕ್ಲೋಸ್ ಆಗಿದೆ ಸ್ಪೆಕ್ಸಲ್ಲಿ. ಸೊ ಟೆಂಪ್ಲೇಟ್ ಕೂಡ ವಿತಿನ್ ಸ್ಪೆಕ್ಕಲ್ಲಿ ಬರುತ್ತೆ. ಸೊ ಇದು ಸ್ವಲ್ಪ ನಿಮಗೆ ಇದು ಚಿಕ್ಕದಾಗಿದ್ದರೆ ಈಸಿಯಾಗಿ ಓದ್ಬಿಡ್ಬೋದು, ಟೆಂಪ್ಲೇಟ್ಸು ಸ್ಪೆಕ್ ಮತ್ತು ಇಲ್ಲಿ ಇನ್ನೊಂದು ಮೆಟಾ ಸ್ಪೆಕ್ ಎರಡು ಟೆಂಪ್ಲೇಟ್ ಒಳಗೆ ಬರುತ್ತೆ. ಸೊ ಇದೆಲ್ಲ ಸಖತ್ ಸಿಂಪಲ್ ಆಗಿದೆ, ಸೊ ಓದ್ಬಿಡ್ಬೋದು. ಅದೇನೇ ತುಂಬ ಲೆಂತಿ ಕಾನ್ಫಿಗರೇಷನ್ ಫೈಲ್ಸ್ ಇದ್ದರೆ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಇದರೊಳಗೆ ಯಾವ್ದಾರ ಒಂದು ಬ್ರೇಸೆಟ್ಸ್ ಮಿಸ್ ಆಗ್ಬಿಟ್ರೂ ಹುಡ್ಕೊಂಡು ಕೂತಿರ್ಬೇಕು, ಯಾವ್ದು ಮಿಸ್ ಆಗಿದೆ ಏನು ಅಂತ. ಫಾರ್ಮ್ಯಾಟಿಂಗ್ ತುಂಬ ಕಷ್ಟ JSON-ಅಲ್ಲಿ. ನಿಮ್ಗೆ ಚೆನ್ನಾಗಿ ಹ್ಯಾಂಡ್ಸನ್ ಇದ್ದರೆ ಮಾತ್ರ ಅರ್ಥ ಆಗುತ್ತೆ. ಅದೇ ಇದರೊಳಗೆ ಬ್ರೇಸೆಟ್ಸ್ ಇಲ್ಲ, ಸೊ ಇಟ್ ವಾಸ್ ಈಸಿ. ಸೊ ಈಗ ಇಲ್ಲಿ ನೋಡಿ, ಇಲ್ಲಿ ನನಗೆ ಕಷ್ಟ ಆಯಿತು. ಸ್ಪೆಕ್ಕಲ್ಲಿ ರೆಪ್ಲಿಕಾಸು, ಸೆಲೆಕ್ಟರು, ಟೆಂಪ್ಲೇಟ್ಸು ಮತ್ತು ಟೆಂಪ್ಲೇಟ್ಸಲ್ಲಿ ಮೆಟಾ ಸ್ಪೆಕ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ. ಅದೇ ಇಲ್ಲಿ ನಂಗೆ ನೋಡಿದ ತಕ್ಷಣ ಅರ್ಥ ಆಗ್ಬಿಡುತ್ತೆ. ಓಕೆ, ಇದು 3 ಇಲ್ಲಿದೆ, ಇದಿಷ್ಟು ಒಂದು ಸ್ಪೆಕ್ದು ಲಿಸ್ಟಲ್ಲಿ ಇದು ಮತ್ತೆ ಲಿಸ್ಟ್ ಡಿಕ್ಷನರಿ ಇದೆ. ಸೊ ನೆಕ್ಸ್ಟ್ ಟೆಂಪ್ಲೇಟ್ಸಲ್ಲಿ ಮೆಟಾ ಸ್ಪೆಕ್ ಇದೆ. ಓಕೆ, ಸೊ ಈ ಥರ ಕ್ಲೀನಾಗಿ ಗೊತ್ತಾಗ್ಬಿಡುತ್ತೆ. ಇದಕ್ಕೆಲ್ಲ ಬೇರೆ ಬೇರೆ ಸಾಫ್ಟ್ವೇರ್ಸ್ ಇದೆ, ಅದೆಲ್ಲ ನೀವು ಇನ್ನೂ ಇನ್ಸ್ಟಾಲ್ ಮಾಡಿಕೊಂಡ್ರೆ ವಿಷುವಲ್ ಕೋಡ್ಸ್ ಅಂತ, ವಿಷುವಲ್ ಸ್ಟುಡಿಯೋ ಎಲ್ಲ ಇದೆ. ಸೊ ನಾನು ಇನ್ಸ್ಟಾಲ್ ಮಾಡಿಲ್ಲ, ನೆಕ್ಸ್ಟ್ ಸೆಷನ್ ಅಷ್ಟೊತ್ತಿಗೆ ಇನ್ಸ್ಟಾಲ್ ಮಾಡಿರ್ತೀನಿ. ಸೊ ಅದರೊಳಗೆಲ್ಲರೂ ನೀವು ಕ್ಲೀನಾಗಿ Notepad++ ಹೋದ್ರೆ ಮಾಡ್ಬೋದು. ಸೊ Notepad++ ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ Notepad++ ನೋಡಿದ್ರೆ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ, ಲೈನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಎಲ್ಲಿ ತನಕ ಇದೆ, ಇದು ಯಾವುದು ಪೇರೆಂಟು, ಇದು ಪೇರೆಂಟು. ಸೊ ಈ ಟೆಂಪ್ಲೇಟ್ ಬಂದು ಇದೆರಡಕ್ಕೆ ಪೇರೆಂಟು. ಸೊ ಕ್ಲೀನಾಗಿ ಗೊತ್ತಾಗುತ್ತೆ, ಇದು ಸ್ಪೆಕ್ ಬಂದು ಇದಿಷ್ಟಕ್ಕೆ ಪೇರೆಂಟ್ ಅಂತ. ಓಕೆ, ಸೊ ಇನ್ನು ಬೇರೆ ಟೂಲ್ಸ್ ಎಲ್ಲಾದ್ರೆ ನಿಮಗೆ ಕೊಲ್ಯಾಪ್ಸ್ ಮಾಡ್ಬೋದು, ಇಲ್ಲಿಗೊಂದು ಕೊಲ್ಯಾಪ್ಸ್ ಮಾಡಿ, ಇಲ್ಲಿಗೊಂದು ಕೊಲ್ಯಾಪ್ಸ್ ಮಾಡಿ. ಸೊ ನೆಕ್ಸ್ಟ್ ಇಷ್ಟೊತ್ತಿಗೆ ನಾನು ವಿಷುವಲ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡಿರ್ತೀನಿ, ದಟ್ ವಿಲ್ ಬಿ ವೆರಿ ಮಚ್ ಈಸಿಯರ್. ಓಕೆ, ಸೊ ಇಷ್ಟ ಆಯ್ತಲ್ಲ. ನೆಕ್ಸ್ಟ್ ಬಂದು ಕಾನ್ಫಿಗರೇಷನ್ ಫೈಲು. ಸೊ ನೆಕ್ಸ್ಟ್ ಬಂದು ಯೂಸ್ ಕೇಸಸ್ ಕಾನ್ಫಿಗರೇಷನ್ ಫೈಲ್ ಆಯ್ತಲ್ವಾ. ಸೊ ನೆಕ್ಸ್ಟ್ ಅದೇ ಥರ CSCD ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀವಿ, ಇದು ಫ್ಯೂಚರಲ್ಲಿ ನೋಡೋಣ. ಓಕೆ, ಆಮೇಲೆ ಬೆಸ್ಟ್ ಪ್ರಾಕ್ಟೀಸಸ್ ಏನು? ಬೆಸ್ಟ್ ಪ್ರಾಕ್ಟೀಸಸ್ ಬಂದು ಸ್ಪೇಸಸ್ ಯೂಸ್ ಮಾಡಿ, ಟ್ಯಾಬ್ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಸೊ ಇದು ಇಂಡೆಂಟೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದೆ ಅಲ್ವಾ. ಇಲ್ಲಿ ಸ್ಪೇಸ್ ಇದೆ, 2 ಸ್ಪೇಸು, ಅದ್ರ ಬದಲು ನಾವು ಟ್ಯಾಬ್ ಯೂಸ್ ಮಾಡಿದ್ರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಸೊ ಆಮೇಲೆ ಇದರಲ್ಲಿ ಇಂಡೆಂಟೇಷನ್ಸ್ ತುಂಬ ಮುಖ್ಯ. ಈಗ ಇಲ್ಲಿ ಇದು ಪೇರೆಂಟ್ ಅಂದರೆ ಈ ಚೈಲ್ಡ್ ಇರುತ್ತಲ್ಲ, ಇದಕ್ಕೆ 2 ಸ್ಪೇಸಸ್ಸೇ ಕೊಡಬೇಕು ಅಥವಾ 4 ಸ್ಪೇಸಸ್ ಕೊಡಬೇಕು. ಇಲ್ಲೇನು ಕೊಡ್ತೀರಾ ನೆಕ್ಸ್ಟ್ ಒನ್ಗೂ ಅದನ್ನೇ ಕೊಡಬೇಕು.
ಸೊ ಅದನ್ನ ಮೇಂಟೈನ್ ಮಾಡಿದ್ರೆ ಮಾತ್ರ ಅದಕ್ಕೆ ಯಾಮಲ್ ಲ್ಯಾಂಗ್ವೇಜ್ಗೆ ಅರ್ಥ ಆಗುತ್ತೆ ನೀವೇನು ಹೇಳಕ್ ಟ್ರೈ ಮಾಡ್ತಾ ಇದ್ದೀರಾ ಅಂತ. ಇದನ್ನೇ ನಾನು ಈಗ ವ್ಯಾಲಿಡೇಟ್ ಮಾಡ್ತೀನಿ ನೋಡಿ. ಸೊ ಇಲ್ಲೇ ಹೇಳ್ತಾ ಇದ್ದಾರೆ ಕನ್ಸಿಸ್ಟೆಂಟ್ ಇಂಡೆಂಟೇಷನ್ ಯೂಸ್ 2 or 4 spaces ಫಾರ್ ಇಂಡೆಂಟೇಷನ್. ಮೀ ಅದೇನಾರ ಕೊಟ್ಟಿಲ್ಲ ಅಂದರೆ ಮಿಸ್ಟೇಕ್ ಆಗುತ್ತೆ. ಸೊ ಅದಕ್ಕೆ ಏನಂದರೆ ಫಾರ್ಮ್ಯಾಟಿಂಗ್ ಚೆಕ್ ಮಾಡೋಕ್ಕೂ ಟೂಲ್ಸ್ ಇದ್ದಾವೆ. ಯಾಮಲ್ ಲಿಂಟ್ ಈ ಥರ ಒಂದು ವೆಬ್ಸೈಟ್ ಇದೆ. ಸೊ ನೀವು ಏನಿಲ್ಲ ನಿಮ್ಗೇನು ಫೈಲ್ ಬರೆದಿರ್ತೀರಾ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ಗೋ ಅಂತ ಕೊಟ್ಟರೆ ಇಷ್ಟು ಇಶ್ಯೂಸ್ ಇದೆ ಅಂತ ಹೇಳ್ತಾ ಇದೆ ಅದು. ಯಾಕೆ ಅಂದರೆ ನಾನು ಮೇಲೆ ಬರೆದಿದ್ದ ಎಕ್ಸಾಂಪಲ್ ಎಲ್ಲ ಕಾಪಿ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ಇವಾಗ ಗ್ರೀನ್ ವ್ಯಾಲಿಡ್ ಆಮೇಲೆ ಸೊ ಇದು ವರ್ಕ್ ಆಗುತ್ತೆ. ಅದೇನು ಜಸ್ಟ್ ಒಂದು ಸ್ಪೇಸ್ ಹೆಚ್ಚು ಕಮ್ಮಿ ಮಾಡಿದ್ರು ಎರರ್ ಅಂತ ನೋಡಿಸುತ್ತೆ. ಸೊ ನಿಮಗೆ ಇಲ್ಲೇ ಮಾಡಿಬಿಟ್ರೆ ಈಸಿ. ಕೋಡಿಂಗ್ ಎಲ್ಲ ಮಾಡಿ ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ಎರರ್ ಬಂದರೆ ಹುಡ್ಕೋದು ಕಷ್ಟ. ಇದ್ರೊಳಗಡೆ ಕ್ಲೀನಾಗಿ ಹೇಳುತ್ತೆ ಇಂಪ್ಯಾಕ್ಟೆಡ್ ಲೈನ್ ನಂಬರ್ 3 ಅಂತ. ಆ್ಯಕ್ಚುಲಿ 3 ಅಂದರೆ ಅದ್ರದ್ದು ನೆಕ್ಸ್ಟ್ ಲೈನಲ್ಲಿ ಇದು ಏನಂತನೂ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಒಂದೇ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಅದು ಲೈನ್ 3 ಅಂತ ಎರರ್ ಇದೆ ಅಂತ ಹೇಳ್ತಾ ಇದೆ. ಅಥವಾ ಇಲ್ಲಿ ಕೋಲನ್ ಬದಲು ಈಕ್ವಲ್ಸ್ ಟು ಯೂಸ್ ಮಾಡ್ತೀನಿ ಅಂದ್ಕೊಳ್ಳಿ, ಎರರ್ ಬರುತ್ತೆ. ಸೊ ಸಿಂಗಲ್ ಲೈನ್ 7 ಅಲ್ಲಿ ಎರರ್ ಇದೆ ಅಂತ ಹೇಳ್ತಾ ಇದೆ. ಓಕೆ, ಸೊ ಕೋಲನ್ ಯೂಸ್ ಮಾಡಬೇಕು. ಓಕೆ, ಇಷ್ಟೇ. ಯಾಮಲ್ ಅಂದರೆ ತುಂಬ ಕಾಂಪ್ಲೆಕ್ಸ್ ಆಗಿಲ್ಲ, ಸಖತ್ ಸಿಂಪಲ್ ಆಗಿದೆ. ಸೊ ನಾವು ಯಾವಾಗ ನೆಕ್ಸ್ಟು ಆನ್ಸಿಬಲ್ ಪ್ಲೇ ಬುಕ್ಸ್ ಅವೆಲ್ಲ ಬರಿತೀವಿ ಅವಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ, ಓ ಇದು ಹಿಂಗೆ ವರ್ಕ್ ಆಗುತ್ತಾ ಇದಿದಾ ಅಂತ. ಆಮೇಲೆ ಇನ್ನೂ ಒಂದು ಮೇನ್ ಅಡ್ವಾಂಟೇಜ್ ಏನಂದರೆ ಯಾಮಲಲ್ಲಿ ಸೊ ಇದಿಷ್ಟು ಒಂದು ಫೈಲ್ ಕಂಟೆಂಟ್ ಅಂತ ಅರ್ಥ ಆಗುತ್ತೆ. ಈ 3 ಲೈನ್ ಇದೆಯಲ್ಲ ಇದು. ಸೊ ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಬಿಗಿನಿಂಗ್ ಟು ಎಂಡ್. ಸೊ ಅದೇ ನಾನು ಇನ್ನೂ ಒಂದು ಸತಿ ಕೂಡ ಬೇರೆ ಫೈಲ್ನು ಕೂಡ ನಾನು ಕನ್ಕ್ಯಾಟಿನೇಟ್ ಮಾಡ್ಬೋದು. ಜಸ್ಟ್ 3 ಲೈನ್ಸ್ ಹಾಕಿದ್ರೆ ಇದು ಹೊಸ ಫೈಲ್, ಇಲ್ಲಿಂದ ಹೊಸ ಫೈಲ್ ಸ್ಟಾರ್ಟ್ ಆಗಿದೆ ಅಂತ ಕನ್ಸಿಡರ್ ಮಾಡುತ್ತೆ ನೋಡಿ. ಬೇಕಾದ್ರೆ ಮಲ್ಟಿಪಲ್ ಡಾಕ್ಯುಮೆಂಟ್ಸ್ ಡಿಟೆಕ್ಟೆಡ್, ಸೊ ಇಟ್ಸ್ ವ್ಯಾಲಿಡ್ ಅಂತ ಹೇಳುತ್ತೆ. ಓಕೆ, ಸೊ ನಾವು ಎಷ್ಟು ಎನಿ ನಂಬರ್ ಆಫ್ ಫೈಲ್ಸ್ನ ಬೇಕಾದ್ರೂ ಒಂದೇ ಫೈಲಲ್ಲೇ ಬರಿಬೋದು. ಇದು ಯಾವಾಗ ನಮಗೆ ಹೆಲ್ಪ್ ಆಗುತ್ತೆ ಅಂದರೆ ಕ್ಯೂಬರ್ನೆಟಿಸ್ ಕಾನ್ಫಿಗರ್ ಫೈಲ್ಸ್ ಬರಿತೀವಲ್ಲ ಆವಾಗ ನಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ಅಲ್ಲಿ ಬೇರೆ ಬೇರೆ API ವರ್ಷನ್ ಆ್ಯಪ್ V1 ಅಂತ ಇದೆ, ಇದು ಡಿಪ್ಲಾಯ್ಮೆಂಟ್ಗೆ ಯೂಸ್ ಮಾಡ್ತೀವಿ. ಸೊ ಇನ್ನೊಂದು V1 ಅಂತ ಬರುತ್ತೆ, ಸೊ ಅದು ಸೀಕ್ರೆಟ್ಸ್ ಅಂತ ಬರುತ್ತೆ, ಅದಕ್ಕೆ ಟೈಪ್ ಮಾಡ್ತೀವಿ ಸೀಕ್ರೆಟ್ಸ್. ಸೊ ಅದು ಬೇರೆ ಫೈಲೇ ಆ್ಯಕ್ಚುಲಿ ಕ್ರಿಯೇಟ್ ಮಾಡಬೇಕು ಸಪ್ರೇಟಾಗಿ ಒಂದೊಂದಕ್ಕೂ, ಬಟ್ ಅದನ್ನು ನಾವು ಕನ್ಕ್ಯಾಟಿನೇಟ್ ಮಾಡಿ ಯೂಸ್ ಮಾಡ್ಬೋದು, ಸ್ಟಿಲ್ ವ್ಯಾಲಿಡ್. ಓಕೆ, ಓಕೆ. ಸೊ ನೆಕ್ಸ್ಟ್ ಇನ್ನೇನಿದೆ ಅಷ್ಟೇ, ಯೂಸ್ ಮಾಡಿ ಅದರ ಟೂಲ್ ಕರೆಕ್ಟ್ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದಾರೆ. ಇಂಡೆಂಟೇಷನ್ನ ವೈಟ್ ಸ್ಪೇಸಸ್ ಮಾತ್ರ ತುಂಬಾ ಇಂಪಾರ್ಟೆಂಟು ಯಾಮಲಲ್ಲಿ. ಅದು ಬಿಟ್ಟರೆ ತುಂಬ ಜಾಸ್ತಿ ಕಾಂಪ್ಲೆಕ್ಸ್ ಆಗಿ ಏನೂ ಇಲ್ಲ, ಅಷ್ಟೇ, ಇನ್ನೇನಿಲ್ಲ ಇದರೊಳಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ತುಂಬ ಕಾಂಪ್ಲೆಕ್ಸ್ ಏನಿಲ್ಲ. ಫಾರ್ ಲೂಪು, ಇಫ್ ಲೂಪು ಆ ಥರ ಎಲ್ಲ ಏನು ಬರೋದಿಲ್ಲ ಇದರಲ್ಲಿ. ಅದೆಲ್ಲ ಬಂದು ಇದು ಬೇಸಿಕ್ ಲ್ಯಾಂಗ್ವೇಜ್ ಅಷ್ಟೇ. ನೀವು ಯಾವ ಟೂಲ್ ಯೂಸ್ ಮಾಡ್ತೀರಾ ಅದರಲ್ಲಿರೋ ಫೀಚರ್ನ ನೀವು ಯೂಸ್ ಮಾಡ್ಕೋಬೋದು. ಫಾರು, ಇಫ್, ನಾಟ್ಗೆಲ್ಲ. ಯಾಮಲ್ ಒಳಗಡೆಗೆ ಏನಿಲ್ಲ, ಯಾಮಲಲ್ಲಿ ಬರೀ ಸಿಂಟ್ಯಾಕ್ಸ್ ರೀಡ್ ಮಾಡಿ ಕಮ್ಯಾಂಡ್ಸ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಸೊ ನೀವೇನು ಕಮ್ಯಾಂಡ್ಸ್ ಕೊಟ್ಟಿರ್ತೀರ ಅದನ್ನು ಆ್ಯಕ್ಚುಯಲ್ ಕೋಡ್ ಅಪ್ಲಿಕೇಶನ್ ಏನಿರುತ್ತೆ ಅದು ರೀಡ್ ಮಾಡಿ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅದಕ್ಕೆ ಇದನ್ನು ಡೇಟಾ ಸೀರಿಯಲೈಸೇಷನ್ ಟೂಲ್ ಅಂತ ಫಾರ್ಮ್ಯಾಟ್ ಅಂತ ಹೇಳೋದು. ಸೊ ನೀವೇನಾರ ಎಲ್ಲ ಲ್ಯಾಂಗ್ವೇಜಸ್ಸು ಈ ಫಾರ್ಮ್ಯಾಟ್ನ ಸಪೋರ್ಟ್ ಮಾಡುತ್ತೆ. ಆ ಲ್ಯಾಂಗ್ವೇಜಸ್ ಈ ಫಾರ್ಮ್ಯಾಟ್ ರೀಡ್ ಮಾಡಿ ಇಲ್ಲಿ ಏನು ಕೊಟ್ಟಿದ್ದೀರಾ ಅದ್ರ ಪ್ರಕಾರ ಲಾಜಿಕ್ ಎಕ್ಸಿಕ್ಯೂಟ್ ಮಾಡುತ್ತೆ. ಓಕೆ, ಓಕೆ. ಸೊ ಇದು ಯಾಮಲ್. ಸೊ ಇದು ತುಂಬ ಇಂಪಾರ್ಟೆಂಟು. ನೆಕ್ಸ್ಟ್ ನಾವೇನೇ ಟೂಲ್ಸ್ ಕಲ್ತ್ಕೊಳ್ಳೋಕೆ ಹೋದ್ರೂ ಲೈಕ್ ಡಾಕರ್, ಆನ್ಸಿಬಲ್, ಕ್ಯೂಬರ್ನೆಟಿಸ್ ಇದೆಲ್ಲದಕ್ಕೂ ಯಾಮಲ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು 4-5 ಸತಿ ನೋಡಿ ಪ್ರಾಕ್ಟೀಸ್ ಮಾಡಿ. ಇಲ್ಲ ನಿಮ್ಗೆ ಆಲ್ರೆಡಿ ಹ್ಯಾಂಡ್ಸನ್ ಇದೆ, ಸ್ವಲ್ಪ ಬೇಸಿಕ್ಸ್ ಆನ್ಸಿಬಲ್ ಯೂಸ್ ಮಾಡ್ತಾ ಇದ್ದೀವಿ ಬಟ್ ಯಾಮಲ್ ಕ್ಲಿಯರ್ ಇಲ್ಲ ಅಂದರೆ ಅಲ್ಲಿರೋ ಫೈಲ್ಸ್ ರೀಡ್ ಮಾಡಿದ್ರೆ ನಿಮ್ಗೆ ಇದು ಅರ್ಥ ಆಗುತ್ತೆ. ಇಲ್ಲ ಅಂದರೆ ಇವಾಗ ಇಷ್ಟು ತಿಳ್ಕೊಳ್ಳಿ, ನಾನು ಫ್ಯೂಚರ್ ಆನ್ಸಿಬಲ್ ಸ್ಟಾರ್ಟ್ ಮಾಡಿದಾಗ ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ್ಯಾವ ಸಿನರಿ ನಾವಿಲ್ಲಿ ಯೂಸ್ ಮಾಡಿದ್ದೀವಿ, ಅದು ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ. ಓಕೆ, ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ರೀಡಿಂಗ್ ಎಲ್ಲರಿಗೂ. ಸಿಗೋಣ ಮತ್ತೆ ಮುಂದಿನ ಎಪಿಸೋಡ್ಸಲ್ಲಿ. ಥ್ಯಾಂಕ್ ಯು ಸೋ ಮಚ್.